ರಾಜ್ಯದ ಶಕ್ತಿ ಕೇಂದ್ರವಾದ ವಿಧಾನಸೌಧದಲ್ಲಿ ಇತ್ತೀಚಿನ ಸಚಿವ ಸಂಪುಟ ವಿಸ್ತರಣೆ ಮತ್ತು ನಾಯಕತ್ವ ಬದಲಾವಣೆಯ ಬೆನ್ನಲ್ಲೇ ಸಚಿವರ ಕೊಠಡಿಗಳು ಹಾಗೂ ಸಮ್ಮೇಳನ ಸಭಾಂಗಣದ ನವೀಕರಣ ಕಾರ್ಯಗಳು ನಡೀತಾ ಇದೆ. ಬರದ ಪರಿಸ್ಥಿತಿ ಇದೆ, ಬರದ ಹೊರೆ ಇದೆ. ಈ ಬರದ ಹೊರೆಯ ನಡುವೆ ಕೊಠಡಿಗಳ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನವೀಕರಣ ಮಾಡೋದು, ಜೊತೆಗೆ ಪಾರಂಪರಿಕ ಕಟ್ಟಡ ರೀ ವಿಧಾನಸೌಧ. ಆ ಪಾರಂಪರಿಕ ಕಟ್ಟಡಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥ ಚರ್ಚೆ ಕಾವೇರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ದು. ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್, ನೋಡ್ಕೊಂಬನ್ನಿ. ಕೆಕೆ ಗೆಸ್ಟ್ ಹೌಸ್ ಆಯಿತು, ಈಗ ವಿಧಾನಸೌಧ ಸರದಿ. ವಿಧಾನಸೌಧಕ್ಕೆ ಹಾರೆ ಗುದ್ದಲಿ, ಪಾರಂಪರಿಕ ಕಟ್ಟಡಕ್ಕೆ ಧಕ್ಕೆ. ಬರದ ಹೊರೆ ನಡುವೆ ಸಚಿವರ ಕೊಠಡಿಗಳ ನವೀಕರಣ. ರಾಜ್ಯದಲ್ಲಿ ಒಂದ್ ಕಡೆ ಬರದಿಂದಾಗಿ ಜನರ ಬದುಕು ಬೀದಿಗೆ ಬರುವಂತಾಗಿದೆ. ಮತ್ತೆ ಕೆಲವು ಕಡೆ ಮಳೆಯ ಅಬ್ಬರಕ್ಕೆ ಜನರು ತತ್ತರಿಸಿದ್ದಾರೆ. ವಾತಾವರಣದ ತಾರತಮ್ಯದ ಆಟಕ್ಕೆ ರಾಜ್ಯದ ಜನರು ಬಸವಳಿದು ಹೋಗಿದ್ದಾರೆ. ಆದರೆ ಇದಾವುದೂ ನಮ್ಮ ಜನಪ್ರತಿನಿಧಿಗಳಿಗೆ ತಟ್ಟುತ್ತಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ವಿಧಾನಸೌಧದಲ್ಲಿ ನಡೀತಾ ಇರೋ ಸಚಿವರ ಕೊಠಡಿಗಳ ನವೀಕರಣ. ನೋಡಿದ್ರಲ್ಲ, ಕೆಂಗಲ್ ಹನುಮಂತಯ್ಯ ಕಟ್ಟಿದ ದಶಕಗಳ ಶಕ್ತಿ ಸೌಧಕ್ಕೆ ಈಗ ವಾಸ್ತು ದೋಷದ ನೆಪ. ಕೊಠಡಿಗಳ ಐಷಾರಾಮಿ ಮಾರ್ಪಾಡಿಗಾಗಿ ಮೂಲ ಕೊಠಡಿಗಳ ಗೋಡೆಗಳಿಗೆ ಹಾನಿ ಮಾಡಲಾಗ್ತಾ ಇದೆ. ಈ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಕೆಕೆ ಗೆಸ್ಟ್ ಹೌಸ್ ಅನ್ನ ಕೂಡ ವಾಸ್ತು ಬದಲಾವಣೆ ವಿಚಾರವಾಗಿ ಕೆಲವು ನವೀಕರಣಕ್ಕೆ ಮುಂದಾದಾಗಲೂ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹೊಸ ಸಚಿವರು ಬಂದ ಮೇಲೆ ಇಡೀ ವಿಧಾನಸೌಧದ ಹಲವಾರು ಕೊಠಡಿಗಳನ್ನು ನವೀಕರಿಸುವುದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ವಿಧಾನಸೌಧ 3ನೇ ಮಹಡಿಯ ಕೊಠಡಿ ಸಂಖ್ಯೆ 330, 330A ರೇಂಜ್ನ ಕೊಠಡಿಗಳಲ್ಲಿ ಇಂಟೀರಿಯರ್ ಡಿಸೈನ್, ಐಷಾರಾಮಿ ಆಸನಗಳು, ಹೊಸ ಟೈಲ್ಸ್ ಹಾಗೂ ಶೌಚಾಲಯಗಳ ನವೀಕರಣ ನಡೀತಾ ಇದೆ. ಆದರೆ ಈ ನವೀಕರಣ ನೆಪದಲ್ಲಿ ಗೋಡೆಗಳನ್ನು ಹೊಡೆದಿರುವುದು ಎದ್ದು ಕಾಣ್ತಾ ಇದೆ. ಜೊತೆಗೆ ವಾಸ್ತು ನೆಪ ಒಡ್ಡಿ ಶೌಚಾಲಯಗಳನ್ನು ಹೊಸದಾಗಿ ಕಟ್ಟೋದು, ಹಳೆಯದನ್ನ ಕೆಡೋದು ಮಾಡಿರೋದು ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಎದ್ದು ಕಾಣ್ತಾ ಇದೆ. ಸಿಎಂ ಕೆಕೆ ಗೆಸ್ಟ್ ಹೌಸ್ ನವೀಕರಣದ ಬಳಿಕ ಸಚಿವರು ಸಹ ವಿಧಾನಸೌಧದಲ್ಲಿ ತಮ್ಮ ಕೊಠಡಿಗಳನ್ನು ನವೀಕರಣ ನೆಪದಲ್ಲಿ ಪಾರಂಪರಿಕ ಕಟ್ಟಡಕ್ಕೆ ಹಾನಿ ಉಂಟು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಮಿಳುನಾಡು ಸಿಎಂ ವಿಜಯ್ ಭೇಟಿ ನೀಡುತ್ತಾರೆ ಅನ್ನೋ ನೆಪದಲ್ಲಿ ಸಮ್ಮೇಳನ ಸಭಾಂಗಣಕ್ಕೂ ನವೀಕರಣ ಮಾಡಲಾಗಿತ್ತು. ಹೀಗೆ ನವೀಕರಣ ನೆಪದಲ್ಲಿ ಶಕ್ತಿಸೌಧಕ್ಕೆ ಸರ್ಕಾರ ಹಾನಿ ಮಾಡ್ತಾ ಇದೆ ಅಂತ ವಿಪಕ್ಷ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ರಾಜ್ಯದ ಶಕ್ತಿಸೌಧ ವಿಧಾನಸೌಧ ಇಡೀ ರಾಜ್ಯಕ್ಕೆ ಹೆಮ್ಮೆ. ಆದರೆ ಕೊಠಡಿಗಳನ್ನು ವಿಸ್ತರಿಸುವ ನೆಪದಲ್ಲಿ ಹಾರೆ ಮತ್ತು ಗುದ್ದಲಿ ಬಳಸಿ ಐತಿಹಾಸಿಕ ಕಟ್ಟಡ ಒಳಗೋಡೆಗಳನ್ನು ಒಡಿತಾ ಇರೋದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಂದ್ ಕಡೆ ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು ವಿಪಕ್ಷಗಳ ಟೀಕೆಯ ನಡುವೆ, ಇರುವ ಕಟ್ಟಡವನ್ನು ಸರಿಯಾಗಿ ಬಳಸಿಕೊಳ್ಳುವುದರ ಬದಲು ನವೀಕರಣದ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪೋಲು ಮಾಡ್ತಾ ಇರೋದು ಸರ್ಕಾರದ ದುಂದು ವೆಚ್ಚಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಾರ್ವಜನಿಕ ವಲಯದಲ್ಲೂ ವ್ಯಾಪಕ ಟೀಕೆಗಳು ಕೇಳಿ ಬರ್ತಾ ಇವೆ. ಸರ್ಕಾರ ಎಚ್ಚೆತ್ತುಕೊಂಡು ಮೊದಲು ಈ ರೀತಿಯಾಗಿ ಗೋಡೆಯನ್ನ, ಕಟ್ಟಡಗಳನ್ನ ಒಡೆಯುವಂಥದ್ದು, ಮೂಲ ಕಟ್ಟಡಗಳನ್ನು ಒಡೆಯುವಂಥದ್ದು, ಈ ರೀತಿಯಾಗಿ ಮಾಡುವಂಥದ್ದನ್ನ ತಕ್ಷಣ ನಿಲ್ಲಿಸುವಂತದ್ದಾಗಬೇಕು. ಇಲ್ಲಂತಂದ್ರೆ ಖಂಡಿತವಾಗಲೂ ಕೂಡ ಇಡೀ ವಿಧಾನಸೌಧ ಸ್ಟ್ರೆಂತ್ ಏನಿದೆ ಅದು ಕಳ್ಕೊಳ್ಳುವಂಥದ್ದು ಸ್ಪಷ್ಟ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಒಂದ್ ಕಡೆ ಭೀಕರ ಬರಗಾಲದ ಪರಿಸ್ಥಿತಿ ಇದೆ, ಜನರನ್ನ ಬಾಧಿಸ್ತಾ ಇದೆ, ನೂರಾರು ಸಮಸ್ಯೆಗಳಿದೆ. ಮತ್ತೊಂದು ಕಡೆ ಬಹಳ ಮುಖ್ಯವಾಗಿ ಕಾವೇರಿ ನೀರಿಗಾಗಿ ಹೋರಾಟ ತೀವ್ರವಾಗ್ತಾ ಇದೆ. ನೀರು ಬಿಡಬೇಡ್ರಯ್ಯ ಅಂತ ಹೇಳಿ ರಸ್ತೆಗಿಳಿದಿದ್ದಾರೆ ರೈತರು. ಆದ್ರೆ ಇದ್ಯಾವುದರ ಬಗ್ಗೆಯೂ ಕೂಡ ಕಿಂಚಿತ್ ತಲೆ ಕೆಡಿಸಿಕೊಳ್ಳದ ನೂತನ ಸಚಿವರು ತಮ್ಮ ಕೊಠಡಿಗಳ ನವೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ನೋಡಿ, ಈ ಬಗ್ಗೆ ನೀವು ಮಾತಾಡಬೇಕು, ನಿಮ್ಮ ಅಭಿಪ್ರಾಯ ತಿಳಿಸಬೇಕು. ಸರ್ಕಾರ ಏನ್ ಮಾಡಬೇಕು, ಈ ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದಿಸಬೇಕು, ಇವರ ಜವಾಬ್ದಾರಿ ಏನು ಹೇಳಿ ಫೋನ್ ಮಾಡಿ. ನಮಗೆ ವಾಟ್ಸ್ಆಪ್ ನಂಬರ್ ಇದೆ, ಡೈರೆಕ್ಟ್ ಫೋನ್ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದು. ಫಸ್ಟ್ ಕಾಲರ್ ರೆಡಿ ಇದ್ದಾರೆ ಚಳ್ಳಕೆರೆಯಿಂದ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಪ್ರಕಾಶ್ ರೆಡ್ಡಿ ಸರ್. ಎಸ್ ಸರ್, ಮಾತಾಡಿ. ಏನ್ ಅನ್ಸುತ್ತೆ ನಿಮ್ಗೆ? ನಾನು ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡ್ರಿ ಅನ್ಕೋತೀನಿ ನಾನು. ಹೌದು ಸರ್, ಇಷ್ಟೊತ್ತು ನೋಡ್ತಾ ಇದೀವಿ ಸರ್. ಈ ಒಂದು ದೃಶ್ಯ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಸರ್. ಈ ತರ ಪ್ರತಿ 6 ತಿಂಗಳಿಗೂ 3 ತಿಂಗಳಿಗೂ ವರ್ಷಕ್ಕೊಂದ್ಸಾರಿ ಕಟ್ಟಡ ಕೆಡವಿ ಹಾಳು ಮಾಡಿದ್ರೆ ಸರ್ಕಾರದ ದುಡ್ಡು ಅಲ್ಲ ಸರ್, ನಮ್ಮ ತೆರಿಗೆ ಹಣ ಹಾಳಾಗ್ತಿರೋದು. ಇದರಿಂದ ಸುಗ್ರೀವಾಜ್ಞೆ ತಂದು ಈ ತರ ಮಾಡಬಾರ್ದು ಅಂತ ಒಂದು ಕೋರ್ಟ್ ಅಥವಾ ಕಾನೂನು ತರಬೇಕಂತ ನನ್ನ ಅಭಿಪ್ರಾಯ ಸರ್. ಹಳೆ ಪಾರಂಪರಿಕ ಕಟ್ಟಡಗಳನ್ನ ಹಾಳು ಮಾಡಿ ಅವ್ರ ನವೀಕರಣ ಮಾಡ್ತಾ ಹೋದ್ರೆ
ಹ್ಮ್ ಮುಂದಿನ ಸರ್ಕಾರ ಬಂದಾಗ ಅವರು ಅದೇ ತರ ಮಾಡ್ತಾರೆ. ಇವ್ರು ಮಾಡಿದಂತ ಮತ್ತೆ ಮುಂದೆ ಇನ್ನೊಬ್ರು ಮಾಡ್ತಾರೆ. ಹಾ ಇದನ್ನ ತಡೆಯೋರು ಯಾರು ಸರ್? ಹ್ಮ್